99% ಸಾಯ್ತಾ ಇರಬೇಕಾದ್ರೆ ದೇ ವಿಲ್ ಹ್ಯಾವ್ ಆಲ್ ದ ರಿಗ್ರೆಟ್ಸ್ ಇನ್ ಯರ್ ಲೈಫ್. ತಲೆ ಇರೋ ತನಕ ಟೆನ್ಷನ್ ಮಾಡ್ಕೊಳ್ಳಲ್ಲ, ತಲೆ ಹೋದ್ಮೇಲೆ ಟೆನ್ಷನ್ ಮಾಡೋಕ್ಕೆ ತಲೆನೇ ಇರಲ್ಲ. ಈ ವಿಡಿಯೋನ ನೀವು ನೋಡಿದ ಮೇಲೆ ನಿಮ್ಮಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ, ನಮ್ಮನ್ನ ನೆನಪಿಟ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೂ ನಿಮಗೆ ಈ ವಿಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸ್ಲೈಡ್ ಮಾಡಿ. 2000 years later. ಓ ಇಲ್ಲ, ನೀವು ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಇರಲಿ, ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ಒಂದು ಪವರ್ಫುಲ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಸ್ಟೋರಿ, ಯಾರಿಗೆ ತಾನೇ ಸ್ಟೋರಿ ಇಷ್ಟ ಇಲ್ಲ ಅಲ್ವಾ? ನಮ್ಮ ಲೈಫಲ್ಲಿ ಅಂದ್ಕೊಳ್ತಿರ್ತೀವಿ ಯಾರೋ ಒಂದು ಬಂದು ನಮ್ಮನ್ನ ಲೈಫಲ್ಲಿ ಎತ್ತುತ್ತಾರೆ ಅಂತ. ಎಸ್, ಖಂಡಿತ ಎತ್ತುತ್ತಾರೆ. ಯಾವಾಗ ಗೊತ್ತಾ? ನಾವು ಸತ್ತಾಗ 4 ಜನರು ಬರ್ತಾರೆ, ಎತ್ತುತ್ತಾರೆ, ಎತ್ಕೊಂಡೋಗಿ ಮನೆಯಿಂದ ಸ್ಮಶಾನ ತನಕ ರೀಚ್ ಆಗೋಷ್ಟರಲ್ಲೇ ಮನಸ್ಸಲ್ಲಿ ಬೈತಾ ಇರ್ತಾರೆ, ಏನಿಷ್ಟು ಹೆವಿ ಇದ್ದಾರೆ ಅಂತ. ಯಾಕಂದರೆ ಆವಾಗ ಎನರ್ಜಿ ಇರಲ್ಲ, ಬಾಡಿ ಇರುತ್ತೆ. ರೀಚ್ ಆದಮೇಲೆ ಅಲ್ಲಿ ಡಂಪ್ ಮಾಡ್ತಾರೆ. ಡಂಪ್ ಮಾಡಿದ್ಮೇಲೆ ಕೆಲವರು ಮನೆಗೆ ಬಂದು ಬ್ರೆಡ್ ಜಾಮು ಕಾಫಿ ಕುಡ್ಕೊಂಡು ಹೋದರೆ, ಕೆಲವರು ಅಷ್ಟೇ ಬ್ಯುಸಿಯಲ್ಲಿ ಓಡೋಗ್ಬಿಡ್ತಾರೆ, ಯಾಕಂದರೆ ಅವ್ರದ್ದೇ ಕಮಿಟ್ಮೆಂಟ್ ಇರುತ್ತೆ. ಬಟ್ ಈ 4 ಜನರಿಗೋಸ್ಕರ ನಾವು ಲೈಫಲ್ಲಿ ಹೇಗೆ ಬದುಕ್ತಾ ಇರ್ತೀವಿ ಅಂತ ಹೇಳೋದನ್ನ ನಾನು ಡಿಕೋಡ್ ಮಾಡ್ತೀನಿ. 3 days ಬ್ಯಾಕು ಒಂದು ವಾಕ್ ಹೋಗ್ತಾಯಿದ್ದೆ ವಿಯಾನೊಟ್ಟಿಗೆ. ವಾಕ್ ಹೋಗ್ತಾ ಇದ್ದಾಗ ಬಂದು ಅಲ್ಲಿ ನಮ್ಮ ಒಬ್ಬರು ನೇಬರ್ ಸಿಕ್ಕಿದ್ರು. ನೇಬರ್ ನನ್ನ ಕರೆದುಬಿಟ್ಟು ಹೇಳಿದ್ರು, ಭಜನ್ ಅವರೇ, ಒಂದು ಸಾವಾಗಿದೆಯಲ್ಲ, ಹೋಗಿರಲಿಲ್ವಾ ಅಂತ. ನಾ ಹೇಳ್ದಿಲ್ಲ, ನನಗೆ ಗೊತ್ತಿಲ್ಲ ಸಾವಾಗಿರೋದು ಅಂತ. ಒಂದು ಫ್ಯಾಮ್ಲಿಯಲ್ಲಿ ಸಾವಾಗಿದೆ, ಅದು ಆಗಿ ಅವ್ರನ್ನ ಮಣ್ಣು ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಸಾವಾಗಿದೆ. ಅಂದರೆ ಒಬ್ಬರು ಲೇಡಿ, ನಮ್ಮ ತಂದೆದು ಕ್ಲೋಸ್ ಫ್ರೆಂಡ್ದು ವೈಫು, ಡಯಾಲಿಸಿಸ್ ಎಲ್ಲ ಮಾಡ್ತಾಯಿದ್ರು, ತುಂಬ ಸಫರ್ ಆಗ್ತಾಯಿದ್ರು. ಅವ್ರು ತೀರ್ಕೊಂಡಿದ್ದಾರೆ, ಹೋಗಲ್ವಾ ಅಂತ. ಈಗ ನಾನು ಅಮ್ಮನಿಗೆ ಇಮಿಡಿಯೇಟಾಗಿ ಕಾಲ್ ಮಾಡಬೇಕಿತ್ತು. ಅಲ್ಲಿಂದ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ, ಅಮ್ಮ ಈ ಥರ ತೀರ್ಕೊಂಡಿದ್ದಾರಂತೆ, ಹೋಗಿಂತ. ಒಂದೇ ಫ್ಯಾಮ್ಲಿಯಲ್ಲಿ ಇಬ್ಬರು ಸೇಮ್ ಡೇ ಅವ್ರನ್ನ ದಫನ ಮಾಡ್ತಾಯಿದ್ದಾರೆ. ಈಗ ಅಮ್ಮ ಏನು ಹೇಳಿದ್ರು, ಆಯಿತು ನಾನು ಅದು ನೋಡ್ಕೊಂಡು ಬರ್ತೀನಿ, ಆದರೆ ನೀನು ನಮ್ಮ ಒಬ್ಬರು ನೇಬರ್ ಇದ್ದಾರೆ, ಅವರಿಗೆ ಹುಷಾರಿಲ್ಲ, ಅವ್ರ ಮನೆಗೆ ಹೋಗಿ ಅವ್ರನ್ನ ನೋಡಿಕೊಂಡು ಬಾ ಅಂತ ಹೇಳಿದ್ರು. ನಾನು ಸರಿ ಅಂತೇಳಿ ಈಗ ವಿಯಾನಿಗೆ ವಾಕ್ ಹೋಗಿದ್ದೀವಲ್ಲ, ಜಸ್ಟ್ ಆಗಿ ಕರ್ಕೊಂಡು ಬಂದು ನಾನು ಅವ್ರ ಮನೆಗೆಲ್ಲ ತುಂಬ ವರ್ಷದ ಹಿಂದೆ ಹೋಗ್ತಾ ಇದ್ದಿದ್ದು, ಆಟ ಆಡ್ತಾ ಇದ್ದಿದ್ದೆಲ್ಲ ನೆನಪು. ಹೋಗಬೇಕಾದ್ರೆ ಒಂದು ಚಿಕ್ಕ ಒಂದು ಓಣಿ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಆ ಓಣಿಯಲ್ಲಿ ಹೋಗಬೇಕಾದ್ರೆ ನನಗೆ ಆ ಮೆಮೊರೀಸ್ ಎಲ್ಲ ಬರ್ತಾಯಿದ್ದು. ನಾವಲ್ಲಿ ಹಣ್ಣು ಕುಯ್ತಾ ಇದ್ದಿದ್ದು ಎಲ್ಲ. ಹೋಗಿ ಎಂಟ್ರಾಗಿ ನೋಡಬೇಕಾದ್ರೆ ಒಂದು ದೊಡ್ಡ ಮನೆ. ಆ ದೊಡ್ಡ ಮನೆಯಲ್ಲಿ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಜನರಿದ್ದರು. ಇವಾಗ ನೋಡಿದ್ರೆ ಯಾರೂ ಇಲ್ಲ. ಫೋಟೋಸ್ ಇಟ್ಟಿದ್ದಾರೆ, ಅಂದರೆ ಈ ಥರ ಫೋಟೋಸ್ ಇಟ್ಟಿದ್ದಾರೆ. ಆ ಫೋಟೋದಲ್ಲಿ ಅಚೀವರ್ಸು, ಅವ್ರ ಫ್ಯಾಮ್ಲಿಯವರು, ಅದರಲ್ಲಿ ತುಂಬ ಜನ ನನಗೆ ಗೊತ್ತಿಲ್ಲ. ಆದರೆ ಒಬ್ಬರು ಫೋಟೋ ನೋಡುವಾಗ ನನಗೆ ಅನಿಸ್ತು, ಓಹ್ ನೈಸ್, ಇವ್ರನ್ನ ನಾನು ಚಿಕ್ಕದ್ರಲ್ಲಿ ಮೀಟ್ ಮಾಡಿದೆ, ಮಾತಾಡಿಸಿದೆ. ಮದ್ದು ಮಾಡಿಕೊಡ್ತಾಯಿದ್ರು, ಊರಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಮದ್ದು ಕೊಡ್ತಾಯಿದ್ರು. ಆ ಮದ್ದೆಲ್ಲ ನಾಲೆಜ್ ಇದ್ದಂಥ ವ್ಯಕ್ತಿ. ಅವ್ರು ಸಾಯಬೇಕಾದ್ರೆ ಅವ್ರ ಮಕ್ಕಳಿಗೆ ಅದು ನಾಲೆಜ್ ಟ್ರಾನ್ಸ್ಫರ್ ಆಗಿರೋ, ಅವ್ರ ಮಕ್ಕಳಿಗೆ ಹೊರಗಡೆ ಎಲ್ಲ ಕೆಲಸ ಮಾಡಿಕೊಂಡು ಪ್ರೈವೇಟ್ ಜಾಬಲ್ಲಿದ್ದಾರೆ, ಅವ್ರದ್ದು ಲೈಫ್ ಹೇಗೋ ನಡೀತಾ ಇದೆ. ಬಟ್ ಇವರಿಲ್ಲ, ಇವರೊಟ್ಟಿಗೆ ಅವ್ರ ನಾಲೆಜು ಹೋಯಿತು. ಆಯಿತು, ಇದೆಲ್ಲ ಮೆಮೊರೀಸ್ ಹಿಂಗೆ ಬಂದು ಹೋಯಿತು. ಆಮೇಲೆ ಆ ಒಂದು ದೊಡ್ಡ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಮನೆ ಇದೆ. ಆ ಚಿಕ್ಕ ಮನೇಲಿ ನಾನು ನೋಡೋಕ್ಕೆ ಹೋಗಿದ್ದಂಥ ಒಂದು ನೇಬರು, ಲೆಫ್ಟ್ ಸೈಡ್ ರೂಮಲ್ಲಿ ಒಬ್ಬರು ಮಲಗಿದ್ದಾರೆ. ಅಲ್ಲಿ ನಾನು ಅವ್ರನ್ನ ನೋಡಬೇಕಾದ್ರೆ ನನಗೆ ಆ ವ್ಯಕ್ತಿನ ಆ ಒಂದು ಸಿಚುವೇಷನಲ್ಲಿ ನಾನು ನೋಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಗೌರ್ಮೆಂಟ್ ಜಾಬು, ಫಾರ್ಮರ್ ಆಗಿದ್ದರು, ತುಂಬ ಒಳ್ಳೆ ವ್ಯಕ್ತಿತ್ವ, ತುಂಬ ಚೆನ್ನಾಗಿ ಮಾತಾಡ್ಸೋದು, ಆ ಎನರ್ಜಿ ಎಲ್ಲ ಬೇರೆ ಬೇರೆ ಥರದಲ್ಲಿತ್ತು. ಬಟ್ ಅಲ್ಲಿ ನೋಡಬೇಕಾದ್ರೆ ನನಗೆ ಆ ಲಾಸ್ಟ್ ಮೂಮೆಂಟ್ ಅವ್ರದ್ದು ಒಂದು ಯಾವ ಥರ ಮಲಗಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಯಾರನ್ನ ರೆಕಗ್ನೈಸ್ ಮಾಡೋಕ್ಕಾಗ್ತಾಯಿಲ್ಲ, ಮಾತಾಡ್ತಾಯಿಲ್ಲ, ಕಣ್ಣು ತೆಗಿತಾ ಇಲ್ಲ. ಒಂದು ಪೈಪ್ ಹಾಕಿದ್ದಾರೆ ಬಾಡಿಯಿಂದ, ಅಂದರೆ ಏನೇನು ಊಟ ಮಾಡಿದ್ರು ಲಿಕ್ವಿಡ್ ಡಯಟಲ್ಲಿ ಅವ್ರದ್ದು ಬಾಡಿ, ಅಂದರೆ ವಾಶ್ರೂಮಿಗೆ ಹೋಗೋಕ್ಕಾಗಲ್ಲ. ಆ ಥರ ಒಂದು ಸಿಚುವೇಷನಲ್ಲಿ ಮಲಗಿದಾಗ ನಾನು ಹೋಗಿ ಅವ್ರನ್ನ ಕಿವಿ ಹತ್ರ ಹೇಳಿದೆ, ನಾನು ಬಂದಿದ್ದೀನಿ, ಈ ಥರ ನನ್ನ ಹೆಸರು, ಫ್ಯಾಮ್ಲಿ ನೇಮೆಲ್ಲ ಹೇಳುವಾಗ ಅವ್ರಿಗೆ ಗೊತ್ತಾಯಿತು, ಓಕೆ ಗೊತ್ತಿರೋರು ಬಂದಿದ್ದಾರೆ ಅಂತ. ಕೈ ಹಿಂಗೆ ಬಂದು ನನ್ನ ಹೀಗೆ ಹಿಡ್ಕೊಂಡ್ರು. ಆ ಹಿಡ್ಕೊಂಡಾಗ ಅವ್ರನ್ನ ಮುಖದಲ್ಲಿ ಅಬ್ಸರ್ವ್ ಮಾಡಿದೆ, ಕಣ್ಣಲ್ಲಿ ಒಂದು ಸ್ವಲ್ಪ ನೀರಿದೆ, ಅಂದರೆ ಲೈಕ್ ಈ ಕಡೆಯಿಂದ ಬರುತ್ತಲ್ಲ ಲಾಲ್, ಅಂದರೆ ಒಂದು ಫೈನಲ್ ಸ್ಟೇಟಲ್ಲಿ ಅವ್ರದ್ದೊಂದು ಲೈಫಲ್ಲಿ ಒಂದು ಕೊರಗಿರುತ್ತೆ, ನಾನು ಏನೋ ಒಂದು ಮಾಡಿರಲಿಲ್ಲ, ಏನೋ ಒಂದು ಆಗಿರಲಿಲ್ಲ, ಏನೋ ಒಂದು ರಿಗ್ರೆಟ್ಸ್ ಅಂತ. ಸೊ ಅದು ನೋಡಿದಾಗ ನನಗೆ ನಮ್ಮ ತಂದೆದು ನೆನಪಾಯಿತು. ಒಂದು ರಿಗ್ರೆಟ್ಸಲ್ಲಿ ಮಲಗಿರ್ತಾರಲ್ಲ, ಫೈನಲ್ ಮೂಮೆಂಟ್ಸ್. ನನಗೆ ಆ ಟೈಮಲ್ಲಿ ಏನು ಅನಿಸಿದ್ದು ಅಂತ ಹೇಳಿದ್ರೆ, ನಾವು ಮನುಷ್ಯರು ಅಲ್ಲಿ ಯಾರೆಲ್ಲ ಇದ್ದೀವಿ ಅಂತ ಹೇಳಿದ್ರೆ, ವಿಯಾನಿಗೆ ತುಂಬ ವರ್ಷ ಇದೆ ನನಗೆ ಅಂತ ಹೇಳೋ ಒಂದು ಕಾನ್ಫಿಡೆನ್ಸಲ್ಲಿ ಬದುಕ್ತಾ ಇರ್ತಾನೆ. ನಂದು ಅರ್ಧ ಲೈಫ್ ಮುಗಿದೋಗ್ಬಿಟ್ಟು ಇನ್ನು ಅರ್ಧ ಇದೆ ಅಂತ ಹೇಳೋ ಕಾನ್ಫಿಡೆನ್ಸಲ್ಲಿ ನಾನು ಬದುಕ್ತಾ ಇರ್ತೀನಿ. ಇವರು ಈಗ ಆಲ್ಮೋಸ್ಟ್ ಒಂದು ಎಂಡ್ ಮೊಮೆಂಟಲ್ಲಿ ಇದ್ದಾರೆ. ಬಟ್ ನಾವು ನಮ್ಮನ್ನು ಆ ಮೊಮೆಂಟಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಕೇಳ್ಕೊಳ್ಬೇಕಾಗಿರೋ ಒಂದು ಕ್ವಶನ್ ಅಂತ ಹೇಳಿದ್ರೆ, ನನಗೋಸ್ಕರ ನಾನು ಎಷ್ಟು ಚೆನ್ನಾಗಿ ಬದುಕಿದ್ದೀನಿ, ನನ್ನ ಫ್ಯಾಮ್ಲಿಗೋಸ್ಕರ ನಾನು ಎಷ್ಟು ಬದುಕಿದ್ದೀನಿ, ನನ್ನ ಮಕ್ಕಳಿಗೋಸ್ಕರ ನಾನು ಎಷ್ಟು ಬದುಕಿದ್ದೀನಿ, ನಾನು ಎಲ್ರಿಗೆ ಎಷ್ಟು ಟೈಮ್ ಕೊಟ್ಟಿದ್ದೀನಿ ಅಂತ ಹೇಳೋ ಒಂದು ಕ್ವಶನಿಗೆ ನನ್ನ ಹತ್ರ ಪಾಸಿಟಿವ್ ಆಗಿ ಆನ್ಸರ್ ಇಲ್ಲ. ಅದು ಬಿಟ್ಟು ನಾನು
ನೇಚರ್ ಹಾಳು ಮಾಡಿದೆ, ಬ್ಯುಸಿಯಾಗಿದ್ದೆ, ಪ್ರಾಣಿ ಪಕ್ಷಿಗಳಿಗೆ ಅನ್ಯಾಯ ಮಾಡಿದೆ, ನನ್ನ ಲೈಫಲ್ಲಿ ನಾನು ಮಕ್ಕಳಿಗೇನು ಒಳ್ಳೇದು ಮಾಡಿಲ್ಲ, ನಾನು ನನಗೋಸ್ಕರ ಒಂದು ವೆಕೇಷನ್ ತಗೊಂಡಿಲ್ಲ, ನಾನು ಎಲ್ಲೂ ಹೋಗಿಲ್ಲ, ನನ್ನ ಲೈಫಲ್ಲಿ ಸುಮ್ಮನೆ ಕಷ್ಟಪಡೋದು ಅಂತ ಹೇಳ್ಕೊಂಡು ಬಂದುಬಿಟ್ಟೆ. ಫೈನಲಿ ಈಗ ನಾನು ಮಲಗಿದಾಗ ನನಗೆ ನನ್ನ ಬಾಡಿಯಲ್ಲಿ ಸ್ಟ್ರೆಂತ್ ಇಲ್ಲ, ದೇವ್ರು ನನಗೆ ಟೈಮು ಕೊಡ್ತಾಯಿಲ್ಲ, ನನ್ನ ಟೈಮ್ ಇನ್ನೇನಿದ್ರು ಹೊರಡೋ ಟೈಮ್ ಅಂತ ಹೇಳೋ ಒಂದು ಜಾಗದಲ್ಲಿ ಮಲಗಿರ್ತಾರಲ್ಲ, ದಟ್ ಈಸ್ ವೇರ್ ಯು ಕಾಲ್ ಇಟ್ ಆ್ಯಸ್ ಅ ರಿಗ್ರೆಟು, ಗ್ರೀಫು, ಲೈಕ್ ಆ ಎಮೋಷನ್ಸ್ ಇದೆಯಲ್ಲ ಅದ್ರದ್ದು ವ್ಯಾಲ್ಯೂ ಹೇಳೋಕ್ಕಾಗಲ್ಲ. ಬಿಕಾಸ್ ಐ ಹ್ಯಾವ್ ಸೀನ್ ದಟ್. ಆದರೆ ನಾನು ಈ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಆ ಒಂದು ಸಿಚುವೇಶನ್ ನನಗೆ ಯಾವ ಥರ ಫೀಲ್ ಆಯಿತು ಅಂತ ಹೇಳಿದ್ರೆ, ಪ್ರತಿಯೊಂದು ಮನುಷ್ಯನು ಇಲ್ಲಿಗೆ ಬಂದಿರೋದು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಅಡ್ವೆಂಚರ್ ಆಗಿದ್ದು, ಲೈಫಲ್ಲಿ ಒಂದು ಒಳ್ಳೆ ಮೊಮೆಂಟ್ಸ್ನ ತೆಗೊಂಡು ಹೋಗುವ ಅಂತ ಹೇಳೋ ಟೈಮಲ್ಲಿ ಬದುಕ್ತಾ ಇರ್ತಾರೆ. ಬಟ್ ಅವರು ಯಾಕೆ ಆ ಒಂದು ಸಫರಿಂಗಲ್ಲಿ ಮಲಗಿದ್ದಾರೆ, ತುಂಬ ಒಳಗಡೆ ಆ ಸೋಲ್ಫುಲ್ ಅಂತ ಹೇಳ್ತಾರಲ್ಲ, ಒಳಗಡೆ ಏನೇನೋ ಓಡ್ತಾ ಇರುತ್ತೆ. ನಾನು ಬೇರೆಯವ್ರಿಗೆ ಭಾರ ಆಗಿದ್ದೀನ, ನಾನು ಲೈಫಲ್ಲಿ ಅದು ಮಾಡಿಲ್ವಾ, ಆ ರಿಗ್ರೆಟ್ಸು ಇದೆಲ್ಲ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಏನೂ ಆಪರ್ಚುನಿಟೀಸ್ ಇರಲ್ಲ. ಆದರೆ ನಮಗೆ ಇವತ್ತು ಯಾವ ಥರ ಆಪರ್ಚುನಿಟೀಸ್ ಇದೆ ಅಂತ ಹೇಳೋದು ತುಂಬ ಇಂಪಾರ್ಟೆಂಟು. ನನಗನ್ಸಿದ್ದು ಒಂದೇ, ನಾವು ಲೈಫಲ್ಲಿ ಸಾಯಬೇಕಾದ್ರೆ ಯಾವ ಥರ ಸಾಯಬೇಕು ಅಂತ ಹೇಳಿದ್ರೆ, ನನ್ನ ಒಂದು ಅಡ್ವೆಂಚರ್ ಇಲ್ಲಿ ಮುಗೀತು, ನಾನು ಇನ್ನೂ ನನ್ನಲ್ಲಿ ಏನೂ ರಿಗ್ರೆಟ್ಸ್ ಇಲ್ಲ, ನಾನು ಪ್ರಾಣಿ ಪಕ್ಷಿಗಳಿಗೆ ಒಳ್ಳೇದು ಮಾಡಿದ್ದೀನಿ, ಜನರಿಗೆ ಒಳ್ಳೇದು ಮಾಡಿದ್ದೀನಿ, ನನಗೋಸ್ಕರ ನಾನು ಚೆನ್ನಾಗಿ ಬದುಕಿದ್ದೀನಿ, ಎಲ್ಲ ಮುಗಿಸ್ಕೊಂಡು ಈಗ ನಾನೊಂದು ಸೋಲೋ ಟ್ರಿಪ್ಪಿಗೆ ಹೊರಡೋ ಒಂದು ರೇಂಜಲ್ಲಿ ಇರಬೇಕು, ಫುಲ್ಲು ಆ ಒಂದು ಸ್ಮೈಲ್ ಇದೆಯಲ್ಲ, ಸ್ಮೈಲಲ್ಲಿ ಸಾಯಬೇಕು. ದಟ್ ಈಸ್ ದ ರಿಯಲ್ ಡೆತ್. ಡೆತ್ ಹ್ಯಾಸ್ ಟು ಬಿ ಸೆಲೆಬ್ರೇಟೆಡ್. ಇಟ್ ಈಸ್ ನಾಟ್ ದ ಪ್ಲೇಸ್ ವೇರ್ ವಿ ವಿಲ್ ಹ್ಯಾವ್ ಟು ಸಫರ್ ಸೇಯಿಂಗ್ ದಟ್ ನಾನು ಸಾಯ್ತಾ ಇದ್ದೀನಿ. ಸಾಯೋದು ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್. ಈ ಲೆವೆಲ್ ಕಂಪ್ಲೀಟ್ ಮಾಡಿಲ್ಲ, ರಿಗ್ರೆಟ್ಸಲ್ಲಿದ್ದರೆ ಪುನಃ ಈ ಲೈಫ್ನ ನಾವು ಪುನಃ ಬದುಕಿ ನಾವು ಕಲಿಬೇಕು. ಬಟ್ ಆ ಆಪರ್ಚುನಿಟಿ ಈ ಲೈಫಲ್ಲಿ ಸಿಕ್ಕಿಲ್ಲ ಅಂದರೂ ಪುನಃ ದೇವ್ರು ತೆಗೆದು ಇನ್ನೊಂದು ಸತಿ ಕಾಲೇಜಿಗೆ ಹಾಕೋ ಥರ ಆಗ್ತಾರೆ. ಬಟ್ ಐ ವುಡ್ ಸೇ, ಸಾಯಬೇಕಾದ್ರೆ ಖುಷಿಯಿಂದ ಸಾಯಬೇಕು ಅಂತ ಹೇಳಿದ್ರೆ ದಟ್ ಈಸ್ ವೇರ್ ವಿಲ್ ಹ್ಯಾವ್ ಟು ಮೇಕ್ ಅವರ್ ಲೈಫ್ ಮೀನಿಂಗ್ಫುಲ್ಲು. ನಮ್ಮದು ಯಾವ ಫ್ರೆಂಡ್ಸು, ರಿಲೇಟಿವ್ಸು, ಕಸಿನ್ಸು ಅವ್ರು ಎಲ್ಲರೂ ಒಳ್ಳೆಯವರೇ, ಆದರೆ ಅವ್ರು ಯಾರೂ ನಮ್ಮೊಟ್ಟಿಗೆ ಲಾಸ್ಟ್ ಮೂಮೆಂಟಲ್ಲಿ ನಿಲ್ಲಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಓನ್ಲಿ ಮೀ, ಮೈ ಸೋಲ್ ಆ್ಯಂಡ್ ಮೈ ಲೈಫ್ ಅಷ್ಟೇ. ಅದು ಬಿಟ್ಟರೆ ನನಗೆ ಬೇರೆ ಏನೂ ಬರಲ್ಲ ಅಂತ ಹೇಳೋ ಕಾನ್ಸೆಪ್ಟ್ನ ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹ್ಯಾಬಿಟ್ಸು, ರಾಂಗ್ ನೆಟ್ವರ್ಕ್ಸು, ಫ್ರೆಂಡ್ಸು, ಬೇರೆಯವ್ರನ್ನ ಖುಷಿ ಪಡೋಕ್ಕೋಸ್ಕರ, ಆ 4 ಜನರಿಗೋಸ್ಕರ ನಾನು ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಬದುಕ್ತಾ ಇದ್ದರೆ ಲೈಫಲ್ಲಿ ಯಾವತ್ತೂ ರಿಗ್ರೆಟ್ಸಲ್ಲೇ ಬದುಕ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಫೈನಲಾಗಿ ಹೇಳ್ತೀನಿ, ನನಗೆ ತುಂಬ ಎಮೋಷ್ನಲ್ಲಾಗಿ ನಾನು ಆ ಒಂದು ಸಿಚುವೇಶನ್ 3 ಡೇಸ್ ಕಳೆದು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಯೋಚನೆ ಮಾಡ್ತಾಯಿದ್ದೆ, ನಾವು ಎಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಅಂತ. 99% ಆನ್ ದ ಫೇಸ್ ಹೇಳ್ತಾಯಿದ್ದೀನಿ, ನಮ್ಮ ಕೊಡಗು ಅಂತಲ್ಲ, ನಮ್ಮ ಪ್ರಪಂಚ ಅಂತಲ್ಲ, ಎಲ್ಲೂ ಹೋದರೂ 99% ಸಾಯ್ತಾ ಇರಬೇಕಾದ್ರೆ ದೇ ವಿಲ್ ಹ್ಯಾವ್ ಆಲ್ ದ ರಿಗ್ರೆಟ್ಸ್ ಇನ್ ಯರ್ ಲೈಫ್. ಖುಷಿಯಿಂದ, ನೆಮ್ಮದಿಯಿಂದ ಎಲ್ಲ ಆಗಿದೆ ಗುರು ಅಂತೇಳಿ ಸಾಯುವಂಥ ಆತ್ಮಗಳು ತುಂಬ ಕಡಿಮೆ. ಸೊ ಇಟ್ಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ನನ್ನ ಪರ್ಪಸ್ ಏನು, ನಾನು ಯಾಕೆ ಇಲ್ಲಿ ಬದುಕ್ತಾ ಇದ್ದೀನಿ ಅಂತ ಹೇಳೋದು. ಆಮೇಲೆ ನನ್ನ ಪಾಲಿಸಿ ವೆರಿ ಸಿಂಪಲ್, ತಲೆ ಇರೋ ತನಕ ಟೆನ್ಷನ್ ಮಾಡ್ಕೊಳ್ಳಲ್ಲ, ಏನೇ ಬರಲಿ ಲೈಫಲ್ಲಿ ಟೆನ್ಷನ್ ಮಾಡ್ಕೊಳ್ಳಲ್ಲ. ತಲೆ ಹೋದ್ಮೇಲೆ ಟೆನ್ಷನ್ ಮಾಡೋಕ್ಕೆ ತಲೆನೇ ಇರಲ್ಲ. ಇದ್ರ ಮಧ್ಯದಲ್ಲಿ ನಾವು ಲೈಫಲ್ಲಿ ಯಾಕೆ ಅಂತ ಬೇಯ್ತಾ ಇದ್ದೀವಿ ಅಂತ ಹೇಳ್ತಾ, ನೀವು ನಿಮ್ಮನ್ನ ಕ್ವಶನ್ ಮಾಡ್ಕೊಳ್ಳಿ, ನಾವು ನಮ್ಮನ್ನ ಕ್ವಶನ್ ಮಾಡ್ಕೊಳ್ಳೋ. ಎಂಡ್ ಆಫ್ ಇಟ್, ಲೀವ್ ಅ ಲೈಫ್, ಹ್ಯಾಪಿ ಲೈಫ್, ನಿಮಗೋಸ್ಕರ, ಫ್ಯಾಮ್ಲಿಗೋಸ್ಕರ ಅಂದರೆ ನಿಮ್ಮ ಫ್ಯಾಮ್ಲಿಗೋಸ್ಕರ, ಖುಷಿಯಿಂದ ಅವ್ರಿಗೊಂದು ಇನ್ಸ್ಪೈರ್ ಆಗೋ ರೀತಿಯಲ್ಲಿ ಬದುಕಿ ಬಾಳಿ ಚೆನ್ನಾಗಿ ಎಂಡ್ ಮಾಡುವ ಈ ಒಂದು ಲೈಫ್ನ ಅಂತ ಹೇಳ್ತಾ, ಸುಮ್ಮನೆ ಯಾವುದೋ ಒಂದು ಡೈರೆಕ್ಷನಲ್ಲಿ ಓಡೋದಕ್ಕಿಂತ ಲೆಟ್ಸ್ ರನ್ ಟುವರ್ಡ್ಸ್ ಅ ಪರ್ಪಸ್ಫುಲ್ ಲೈಫ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.